ಆತ್ಮೀಯ ಹೋರಾಟ ಮಿತ್ರರೇ, ಕಳೆದ 12 ವರ್ಷದ ಹಿಂದೆ ಕುಮಾರಿ ಸೌಜನ್ಯಳ ಹತ್ಯೆಯಾಗಿತ್ತು. ಕಳೆದ 11 ವರ್ಷದಲ್ಲಿ ನಿರಂತರವಾದ ಹೋರಾಟವನ್ನು ಮಾಡಿ ಕಳೆದ 1 ವರ್ಷದಿಂದ ಒಂದು ದಿನ ಬಿಡದೆ ನಿತ್ಯ ಹೋರಾಟವನ್ನು ಮಾಡ್ತಾನೆ ಬರ್ತಾ ಇದ್ದೇವೆ ನಾವು. ಆದರೂ ನ್ಯಾಯ ಸಿಗಲಿಲ್ಲ. ಸಂತೋಷ್ ರಾವ್ ಅನ್ನುವಂಥ ಒಬ್ಬ ನಿರಪರಾಧಿ ಆರೋಪಿ ನಿರಪರಾಧಿಯಾಗಿ ಹೊರಗಡೆ ಬಂದ. ನಾಳೆ ಆದಿತ್ಯವಾರ ಜೂನ್ 16ನೇ ತಾರೀಕು ನಿರಪರಾಧಿ ಸಂತೋಷ್ ರಾವ್ ನಿರಪರಾಧಿಯಾಗಿಯೇ ಹೊರಗಡೆ ಬಂದಂತ ದಿವಸ ನಾಳೆ. 1 ವರ್ಷ ಆಯಿತು. ನಿರಂತರವಾಗಿ ಕಳೆದ 1 ವರ್ಷದಿಂದ ನಾವು ಕೂಡ ಹೋರಾಟವನ್ನು ಮಾಡ್ತಾನೆ ಇದ್ದೇವೆ. ಆದರೂ ನ್ಯಾಯ ಮರೀಚಿಕೆಯಾಗಿಯೇ ಉಳಿದಿದೆ. ಅದಕ್ಕೋಸ್ಕರ ನಾಳೆಯ ದಿನ ಏನು ಸಂತೋಷ್ ರಾವ್ ಜೈಲಿಂದ ಬಿಡುಗಡೆ ಆಗಿ ಹೊರಗೆ ಬಂದಿದ್ದಾರೋ ಆ ದೃಷ್ಟಿಯಿಂದ ಆ ಸೌಜನ್ಯ ಅನ್ನುವಂಥ ಮಗುವಿನ ಏನು ಸಮಾಧಿ ಇದೆಯಾ ಅಲ್ಲಿ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ಜಿಲ್ಲೆಯ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಒಂದು ಕಡೆಯಲ್ಲಿ ಆ ಮಗುವಿನ ಆತ್ಮಕ್ಕೆ ಶಾಂತಿ, ಮತ್ತೊಂದು ಕಡೆಯಲ್ಲಿ ಆ ಆತ್ಮಕ್ಕೆ ಶಕ್ತಿಯನ್ನು ತುಂಬಬೇಕು. ತನ್ಮೂಲಕ ನಾಳೆಯಿಂದ ಈ ಹೋರಾಟದ ಕಿಚ್ಚನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟವನ್ನು ಮಾಡುವುದಕ್ಕೋಸ್ಕರ ನಾವು ಒಂದು ಯೋಜನೆಯ ಭಾಗವಾಗಿ ಕೂಡ ನಾಳೆಯ ದಿನವನ್ನು ನಾವು ಉಪಯೋಗ ಮಾಡಿಕೊಳ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ಬಡ್ಡಿ ದಂಧೆಯಲ್ಲಿ ಇದೇ ದೇವಸ್ಥಾನದ ದುಡ್ಡಿನಿಂದ, ಹಿಂದೂ ದೇವಸ್ಥಾನದ ದುಡ್ಡು, ಆ ಬಡ್ಡಿ ವ್ಯವಹಾರ ಎಲ್ಲವನ್ನೂ ನಿಲ್ಲಿಸಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಭಜನೆಯನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ಎಲ್ಲರೂ, ನಾನು ಹೇಳುವುದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಒಂದು ದೈವಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಇನ್ನಷ್ಟು ಸೌಜನ್ಯಳ ಹೋರಾಟಕ್ಕೆ ಶಕ್ತಿಯನ್ನು ತುಂಬಬೇಕು. ನಮ್ಮೆಲ್ಲರ ಸಹಕಾರದಿಂದ ನಾಳಿನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ.